ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಗೋಸ್ಕರ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರೆ ಬಿಗ್ ಬಾಸ್ ಮಾತ್ರ ಫಿನಾಲೆಗೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಒಂದ್ ರೀತಿಯಾಗಿ ಡಿಸಪಾಯಿಂಟ್ಮೆಂಟ್ ಆಗುವಂತಹ ವಿಷಯನೇ ಇದು. ನನಗಂತೂ ಸಖತ್ ಡಿಸಪಾಯಿಂಟ್ಮೆಂಟ್ ಆಯ್ತು. ಯಾಕೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ, ಹಾಗೇನೆ ಏನ್ ಅಪ್ಡೇಟ್ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕೊಡ್ತೀನಿ. ಸೊ ಹೀಗಾಗಿ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋರು ಮಿಸ್ ಮಾಡಿದ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದಾಗಿ ನಿಮಗೆ ಕಿರುತೆರೆಯ ಬಗ್ಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಮುಂದಿನ ದಿನಗಳಲ್ಲಿ ಹಿರಿತೆರೆಯ ಬಗ್ಗೆ ಕೂಡ ವಿಡಿಯೋಸ್ ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಸಾಧ್ಯವಾದ್ರೆ ಆ ರೀತಿಯಾದಂತಹ ವಿಡಿಯೋಸ್ ಅನ್ನ ಕೂಡ ಮಾಡಿ ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಬಿಗ್ ಬಾಸ್ ಈ ಹಿಂದೆ ತನ್ನ ಫಿನಾಲೆಯನ್ನ 2 ದಿನಗಳ ಕಾಲ ಇಡ್ತಾ ಇದ್ರು, ಶನಿವಾರ ಮತ್ತೆ ರವಿವಾರ. ಶನಿವಾರದ ದಿನದಂದು ಆಲ್ಮೋಸ್ಟ್ ಎಲ್ಲಾ ಹಳೆಯ ಸ್ಪರ್ಧೆಗಳ ಡ್ಯಾನ್ಸ್ ಪ್ರೋಗ್ರಾಮ್ ಇರ್ತಾ ಇತ್ತು, ಹಾಗೇನೆ ಕೆಲವೊಂದಿಷ್ಟು ಸ್ಕಿಟ್ ಗಳನ್ನ ಮಾಡಿಸ್ತಾ ಇದ್ರು. ಮತ್ತೆ ರವಿವಾರದ ಎಪಿಸೋಡ್ ಅಂದು ಪ್ರತಿ ಸ್ಪರ್ಧಿಗಳು ಅಂದ್ರೆ ಫಿನಾಲೆಗೆ ಬಂದಿರುವಂತಹ ಪ್ರತಿ ಸ್ಪರ್ಧಿಗಳಿಗೋಸ್ಕರ ಅವರ ನೆಚ್ಚಿನ ಒಂದು ವ್ಯಕ್ತಿಗಳು ಅಥವಾ ಯಾವುದೋ ಒಂದು ಕಂಟೆಸ್ಟೆಂಟ್ಗಳು ಅವರಿಗೋಸ್ಕರ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿ ಅವರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ರು. ಒಟ್ಟಾರೆಯಾಗಿ ಶನಿವಾರ ಮತ್ತು ರವಿವಾರ 2 ದಿನ ಫಿನಾಲೆ ನಡೀತಾ ಇತ್ತು, ಗ್ರ್ಯಾಂಡ್ ಆಗಿ ನಡೀತಾ ಇತ್ತು. ಬಟ್ ಈ ಸಲ ಬಿಗ್ ಬಾಸ್ ಒಂದು ಹೊಸ ತಿರುವನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೆ. ಅದೇನಪ್ಪಾ ಅಂತ ಹೇಳಿದ್ರೆ, ವೋಟಿಂಗ್ ಲೈನ್ಸ್ಗಳು ರವಿವಾರ ಬೆಳಿಗ್ಗೆ 10 ಗಂಟೆ ತನಕನೂ ಓಪನ್ ಇದೆ. ಸೊ ಇದರರ್ಥ ಶನಿವಾರದಂದು ಯಾವುದೇ ರೀತಿಯಾಗಿ ಎಲಿಮಿನೇಷನ್ ಆಗೋದಿಲ್ಲ. ಈ ಹಿಂದೆಲ್ಲ ಏನಾಗ್ತಿತ್ತು ಅಂತ ಹೇಳಿದ್ರೆ, 2 ದಿನ ಗ್ರ್ಯಾಂಡ್ ಫಿನಾಲೆ ನಡೆದಾಗ ಟಾಪ್ 6 ಬಂದಿರುವಂತಹ ಕಂಟೆಸ್ಟೆಂಟ್ ಗಳಲ್ಲಿ ಒಬ್ಬರು ಶನಿವಾರದ ದಿನದಂದೇ ಎಲಿಮಿನೇಟ್ ಆಗ್ತಾ ಇದ್ರು. ಉಳಿದಿರುವಂತಹ ಸ್ಪರ್ಧಿಗಳು ನೆಕ್ಸ್ಟ್ ಡೇಗೆ ಮೂವ್ ಆಗ್ತಾ ಇದ್ರು. ರವಿವಾರದಂದು ಉಳಿದಿರುವಂತಹ ಸ್ಪರ್ಧಿಗಳು ಎಲಿಮಿನೇಟ್ ಆಗ್ತಾ ಟಾಪ್ 2 ನಲ್ಲಿ ಇರೋರು ಸ್ಟೇಜ್ ಮೇಲೆ ಬಂದು ಒಬ್ಬರನ್ನ ವಿನ್ನರ್ ಅಂತ ಬಿಗ್ ಬಾಸ್ ನಲ್ಲಿ ಕಿಚ್ಚ ಸುದೀಪ್ ಅವರು ಅನೌನ್ಸ್ ಮಾಡ್ತಾ ಇದ್ರು. ಬಟ್ ಈ ಸಲ ಏನಾಗಿದೆ, ವೋಟಿಂಗ್ ಲೈನ್ಸ್ ಗಳೇ ರವಿವಾರ ಬೆಳಿಗ್ಗೆ 10 ಗಂಟೆ ತನಕ ಓಪನ್ ಇರೋದ್ರಿಂದ ಎಲಿಮಿನೇಷನ್ ಎಲ್ಲವೂ ಕೂಡ ರವಿವಾರದ ದಿನದಂದೇ ಆಗ್ಬೇಕಾಗಿದೆ. ಮತ್ತೆ ಫಿನಾಲೆ ಕೂಡ ರವಿವಾರದ ದಿನದಂದು ಮಾತ್ರನೇ ಆಗ್ಬೇಕಾಗಿದೆ. ಸೊ ಹೀಗಾಗಿ ಈ ಸಲ ಒಂದು ವೋಟಿಂಗ್ ಲೈನ್ಸ್ ಗಳು 10 ಗಂಟೆ ತನಕ ಆನ್ ಇರುತ್ತೆ ರವಿವಾರ ಅಂತ ಹೇಳಿದ್ರೆ, ಶೂಟಿಂಗ್ ಶುರು ಆಗೋದೇ 10 ಗಂಟೆ ನಂತರ ಆಗತ್ತೆ. ಹಾಗೇನೆ ಸಂಜೆ 6 ಗಂಟೆಗೆ ಪ್ರಸಾರ ಬೇರೆ ಆಗ್ಬೇಕು. ಸೊ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಯ ಪ್ರಸಾರ ಏನಿದೆ, ಭಾನುವಾರ ಸಂಜೆ 6 ಗಂಟೆಯಿಂದ ಶುರು ಆಗತ್ತೆ. ಮುಕ್ತಾಯ ಆಗೋದಕ್ಕೆ ಸ್ವಲ್ಪ ಲೇಟ್ ಆಗಬಹುದೇನೋ. ಮೋಸ್ಟ್ಲಿ 6 ಗಂಟೆಗೆ ಶುರುವಾಯಿತು ಅಂತ ಹೇಳಿದ್ರೆ ರಾತ್ರಿ 12 ಗಂಟೆ ತನಕನೂ ಹೋಗಬಹುದು. ಮತ್ತೆ ಇಷ್ಟೇ ಕಡಿಮೆ ಸಮಯದಲ್ಲಿ ಎಲ್ಲಾ ಒಂದು ಡ್ಯಾನ್ಸ್ ಅನ್ನ ಕವರ್ ಮಾಡ್ಲಿಕ್ಕೆ ಆಗತ್ತಾ? ಸೊ ಇದು ಮೊದಲನೇ ಪ್ರಶ್ನೆ. ಯಾಕಂತ ಹೇಳಿದ್ರೆ ಶನಿವಾರ ಮತ್ತೆ ರವಿವಾರ 2 ದಿನ ಕಾಲಾವಕಾಶ ಇರ್ತಾ ಇತ್ತು. ಸೊ ಹೀಗಾಗಿ ಎಲ್ಲ ಡಾನ್ಸ್ ಪರ್ಫಾರ್ಮೆನ್ಸ್ ಗಳನ್ನ ನಾವು ನೋಡ್ಲಿಕ್ಕೆ ಆಗ್ತಾ ಇತ್ತು, ಸ್ಕಿಟ್ ಗಳು ಇರ್ತಾ ಇದ್ವು. ಬಟ್ ಈ ಸಲ ಹಂಗ ಆಗ್ತಾ ಇಲ್ಲ. ಮೋಸ್ಟ್ಲಿ ಕೆಲವೊಂದಿಷ್ಟು ಡಾನ್ಸ್ ಗಳನ್ನ ಕಟ್ ಕೂಡ ಮಾಡಬಹುದು, ಅಥವಾ ಯಾವ್ದು ನೆಸೆಸರಿ ಇದೆಯೋ ಅದಷ್ಟೇ ಹಾಕಬಹುದೇನೋ. ಜಾಸ್ತಿ ಡಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ಲಿಲ್ವ ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಸಾಕಷ್ಟು ವಿಷಯಗಳು ಈ ಸಲ ಮಿಸ್ ಆಗೋ ಚಾನ್ಸಸ್ ಇದೆ ಅಂತ ಅನಿಸ್ತಾ ಇದೆ. ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅಂತೂ ಇದ್ದೇ ಇದೆ. ಹಾಗೇನೆ ಸ್ವತಃ ಕಿಚ್ಚ ಸುದೀಪ್ ಅವರಿಗೂ ಕೂಡ ಈ ಒಂದು ಸೀಸನ್ ಅಷ್ಟೊಂದು ಫೇವರೇಟ್ ಅಲ್ವೇನೋ ಅಂತ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ಕಳೆದ ಕೆಲವೊಂದಿಷ್ಟು ಸೀಸನ್ ಗಳಲ್ಲಿ ಕಿಚ್ಚ ಸುದೀಪ್ ಅವರು ತುಂಬಾನೇ ಒಳ್ಳೆಯ ಸರ್ಪ್ರೈಸ್ ಗಳನ್ನ ಕೊಡ್ತಾ ಇದ್ರು. ಮತ್ತೆ ಆ ಸೀಸನ್ಗೋಸ್ಕರ ಅವರು ಸಖತ್ ಖುಷಿಯಾಗಿರ್ತಾ ಇದ್ರು. ಅವ್ರ ಮುಖದಲ್ಲೂ ಕೂಡ ಒಂದು ಖುಷಿಯಾದಂತಹ ಭಾವನೆ ಇರ್ತಾ ಇತ್ತು. ಹಾಗೇನೆ ಏನೋ ಒಂದು ಗಿಫ್ಟ್ ಗಳಾಗಿರಬಹುದು, ಸ್ಪೆಷಲ್ ಆಗಿ ಏನಾದ್ರು ಕೊಡ್ತಾ ಇದ್ರು, ಜಾಕೆಟ್ ಗಳನ್ನ ಕೊಡ್ತಾ ಇದ್ರು ಕೆಲವೊಂದ್ಸಲ. ಬಟ್ ಈ ಸೀಸನ್ ಅಲ್ಲಿ ಆ ರೀತಿಯಾಗಿ ಏನೂ ಆಗಿಲ್ಲ. ಊಟ ಕಳಿಸ್ಕೊಟ್ಟಿದ್ದಾರೆ ಬಿಟ್ರೆ, ಅಂತಹ ಒಂದು ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಸೀಸನ್ ಅನ್ನ ಇಷ್ಟಪಟ್ಟಿದ್ದಾರೆ ಅನ್ನುವಂತಹ ಯಾವುದೇ ಒಂದು ಲಕ್ಷಣ ನಮ್ಗೆ ಕಾಣಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಸಲ ಸೀಸನ್ ಹಂಗಿತ್ತು. ಮತ್ತೆ ಸಖತ್ ಡಿಸಪಾಯಿಂಟ್ ಕೂಡ ಆಗಿದ್ರು ಇಲ್ಲಿ ಕಿಚ್ಚ ಸುದೀಪ್ ಅವರು. ಒನ್ ಆಫ್ ದ ವರ್ಸ್ಟ್ ಸೀಸನ್ ಅನ್ನೋ ರೀತಿನಲ್ಲಿ ಅವರು ಹೇಳಿದ್ರು ಕೂಡ ಸ್ಟಾರ್ಟಿಂಗ್ ಅಲ್ಲೇನೆ. ಸೊ ಇದರ ಪರಿಣಾಮನ ಅಥವಾ ಇವಾಗ CCL ಬೇರೆ ಬಂದೇ ಇರೋದ್ರಿಂದ ಅದರ ಪರಿಣಾಮನ ಗೊತ್ತಿಲ್ಲ. ಒಟ್ಟಾರೆಯಾಗಿ ಕೇವಲ ಒಂದೇ ದಿನ ಶೂಟಿಂಗ್ ಆಗುತ್ತೆ ರವಿವಾರದ ದಿನದಂದು, ಮತ್ತು ರವಿವಾರನೇ ಆ ಒಂದು ಎಪಿಸೋಡ್ ಕೂಡ ಪ್ರಸಾರ ಆಗುತ್ತೆ. ಸೊ ಇದ್ರ ಬಗ್ಗೆ ಈಗಾಗಲೇ ಅಫಿಷಿಯಲ್ ಆಗಿನೇ ನ್ಯೂಸ್ ಕೂಡ ಬಂದಿದೆ. ಕೆಲರ್ಸ್ ಕನ್ನಡದವರನ್ನೇ ಆ ಪೋಸ್ಟರ್ ನ ಕೂಡ ರಿಲೀಸ್ ಮಾಡಿದ್ದಾರೆ. ಭಾನುವಾರ ಸಂಜೆ 6 ಗಂಟೆಯಿಂದ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ಅಂತ ಹೇಳಿ. ಸೊ ಒಂದೇ ದಿನ ಫಿನಾಲೆ ಅಂತ ಹೇಳಿದ್ರೆ ನಿಜಕ್ಕೂ ಡಿಸಪಾಯಿಂಟ್ಮೆಂಟ್ ಅಂತಾನೆ ಹೇಳ್ಬೋದು. ಇಷ್ಟು ದಿನಗಳ ಕಾಲ ನೋಡ್ಕೊಂಡು ಬಂದು ಶನಿವಾರ ರವಿವಾರ ಅಟ್ಲೀಸ್ಟ್ 2 ದಿನನಾದ್ರೂ ಫಿನಾಲೆ ಇರಬೇಕಾಗಿತ್ತು. ಬಟ್ ಆ ರೀತಿಯಾಗಿ ಮಾಡ್ತಾ ಇಲ್ಲ. ಒಂದ್ ರೀತಿ ಡಿಸಪಾಯಿಂಟ್ಮೆಂಟ್ ಆಗ್ತಾ ಇದೆ. ಆಕ್ಚುಯಲ್ ಆಗಿ ಡಿಸಪಾಯಿಂಟ್ಮೆಂಟೇನೆ ಇದು. ಸೊ ಈ ಒಂದು ಅಪ್ಡೇಟ್ ನಿಮ್ಗೆ ಏನ್ ಅನಿಸ್ತಾ ಇದೆ? ನನಗನ್ಸೋ ಪ್ರಕಾರ ಇವಾಗ ಯಾವುದೇ ಒಂದು ಬಿಗ್ ಬಾಸ್ ನ ಫಿನಾಲೆ ಆಗಿರ್ಲಿ ಅಥವಾ ಯಾವುದೇ ಫಿನಾಲೆ ಆಗಿರ್ಲಿ, ಆಡ್ಸ್ ಗಳನ್ನ ಜಾಸ್ತಿ ಹಾಕ್ತಾ ಇದ್ರು. ಸೊ ಆಡ್ಸ್ ಗಳನ್ನ ಏನಾದ್ರೂ ಕಡಿಮೆ ಮಾಡಬಹುದಾ? ಸಾಧ್ಯತೆ ಕೂಡ ಕಡಿಮೆ ಇದೆ. ಯಾಕಂತ ಹೇಳಿದ್ರೆ, ಯಾವುದೇ ಒಂದು ಟಿವಿ ಮಾಧ್ಯಮ ಅಥವಾ ಸೋಷಿಯಲ್ ಮೀಡಿಯಾ ಯಾವುದೇ ಆಗಿರಲಿ, ಆಡ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ರೆವಿನ್ಯೂ ಸೋರ್ಸ್ ಆಗಿರುತ್ತೆ. ಸೊ ಇದನ್ನ ಕಡಿಮೆ ಮಾಡ್ಕೊಳ್ತಾರ ಬಿಗ್ ಬಾಸ್ ತಂಡದವರು? ಗೊತ್ತಿಲ್ಲ. ಅಲ್ಲೇನಾದ್ರು ಆಡ್ಸ್ ಹಾಕ್ತಾರೆ ಅನ್ನೋದಾದ್ರೆ 6 ಗಂಟೆಯಿಂದ ಶುರುವಾಗಿದ್ದು ರಾತ್ರಿ 12 ಗಂಟೆ ತನಕ ಬಿಗ್ ಬಾಸ್ ನಡೆಯುತ್ತೆ ಅನ್ನೋದಾದ್ರೂ ಮಿನಿಮಮ್ 1 ಅವರ್ಗಿಂತ ಜಾಸ್ತಿನೇ ಆಡ್ಸ್ ಗಳು ಇರ್ತವೆ. ಸೊ ಉಳಿದಿರುವಂತಹ ಟೈಮಲ್ಲಿ ಎಲ್ಲ ಹಳೆಯ ಸ್ಪರ್ಧೆಗಳ ಡಾನ್ಸ್ ಅನ್ನ ಕವರ್ ಮಾಡಬೇಕು. ಇವಾಗ ಈ ಫಿನಾಲೆ ಬಂದಿರುವಂತಹ ಎಲ್ಲಾ ಸ್ಪರ್ಧಿಗಳ ಎಲಿಮಿನೇಷನ್ ಪ್ರಕ್ರಿಯೆ ಆಗ್ಬೇಕು. ಅವರಿಗೆ ಸ್ಟೇಜಿಗೆ ಕರೆದು ಮಾತಾಡಿಸ್ಬೇಕು, ಗಿಫ್ಟ್ ಕೊಡೋದಿರುತ್ತೆ. ಅದಾದ ನಂತರ ಇಲ್ಲಿ ಪ್ರತಿ ಸ್ಪರ್ಧಿಗಳಿಗೆ ಏನಾದ್ರು ಡೆಡಿಕೇಟೆಡ್ ಆಗಿ ಯಾರಾದ್ರೂ ಸಾಂಗ್ ಅನ್ನ ಡೆಡಿಕೇಟ್ ಮಾಡ್ತಾರಾ ಇಲ್ವಾ? ಸೊ ಈ ಸಲ ಏನು ಡೆಡಿಕೇಶನ್ ಇರೋದಿಲ್ವಾ ಅವರಿಗೆ ಹಾಡನ್ನ ಡೆಡಿಕೇಟ್ ಮಾಡೋದಕ್ಕೆ? ಸೊ ಅದನ್ನ ಕೂಡ ನೋಡ್ಬೇಕು. ಓವರ್ ಆಲ್ ಆಗಿ ಈ ಸಲ ಯಾಕೋ ಸ್ವಲ್ಪ
ಆತುರವಾಗಿ ಫಿನಾಲೆನ ಮುಗಿಸುವಂತಹ ಲಕ್ಷಣ ಕಾಣಿಸ್ತಾ ಇದೆ. ಹಂಗೆ ಆಗಬಹುದೇನೋ ಅಂತ ಹೇಳಿ ಅನ್ನಿಸ್ತಾ ಇದೆ. ಕಾದು ನೋಡೋಣ ಹೆಂಗಾಗತ್ತೆ ಅಂತ ಹೇಳಿ. ಬಟ್ ಈ ಒಂದು ನ್ಯೂಸ್ ಗೊತ್ತಾದಾಗಂತೂ ನನಗಂತೂ ಸಖತ್ ಡಿಸಪಾಯಿಂಟ್ಮೆಂಟ್ ಆಯ್ತು. ಈ ರೀತಿಯಾಗಿ ಆಗ್ಬಾರ್ದಿತ್ತು. ಅಟ್ಲೀಸ್ಟ್ ಫಿನಾಲೆ ಏನಾದ್ರು ಒಂದೇ ದಿನ ಆಗತ್ತೆ ಅನ್ನೋದಾದ್ರೆ 5 ಗಂಟೆಯಿಂದ ಶುರುವಾಗಿದ್ರು ಪರವಾಗಿರ್ಲಿಲ್ಲ. 5 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 7 ಗಂಟೆಯ ಅವಕಾಶ ಸಿಗ್ತಾ ಇತ್ತು. ಸೊ ಹೀಗಾಗಿ ಅಲ್ಲಿ ಆರಾಮಾಗಿ ಒಂದ್ ಸ್ವಲ್ಪ ಪ್ರೋಗ್ರಾಮ್ಗಳೆಲ್ಲ ಕವರ್ ಆಗ್ತಾ ಇದ್ವೇನೋ. ಬಟ್ ಈ ಸಲ ಯಾಕೋ ಸ್ವಲ್ಪ ಅರ್ಜೆಂಟ್ ಅಲ್ಲೇನೆ ಮುಗಿಸೋ ರೀತಿನಲ್ಲಿ ಕಾಣಿಸ್ತಾ ಇದೆ. ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗುವಂತಹ ವಿಷಯ. ಆಲ್ರೆಡಿ ಡಿಸಪಾಯಿಂಟ್ಮೆಂಟ್ ಕೂಡ ಆಗಿದೆ ನನಗೆ. ಸೊ ನಿಮ್ಗೆ ಅನ್ಸುತ್ತೆ ಈ ವಿಷಯದ ಬಗ್ಗೆ? 2 ದಿನ ಫಿನಾಲೆ ಬೇಕಿತ್ತಾ ಅಥವಾ ಒಂದೇ ದಿನ ಫಿನಾಲೆ ಸಾಕಾ? ಯಾರು ವಿನ್ನರ್ ಅಂತ ಗೊತ್ತಾದ್ರೆ ಸಾಕಾ? ಅಥವಾ ಡ್ಯಾನ್ಸ್ ಪ್ರೋಗ್ರಾಮ್ ಹಾಗೇನೆ ಉಳಿದಿರುವಂತಹ ಸ್ಪರ್ಧಿಗಳ ಜೊತೆ ಮಾತಾಡೋದು, ಫನಿ ಆಗಿರುವಂತಹ ಸ್ಕಿಟ್ ಪರ್ಫಾರ್ಮೆನ್ಸ್ ಮಾಡೋದು, ಸೊ ಇದೆಲ್ಲದರ ಅವಶ್ಯಕತೆ ಇತ್ತು ಅಂತ ನಿಮ್ಗೆ ಅನ್ಸುತ್ತಾ? ನಿಮ್ಮ ಅಭಿಪ್ರಾಯ ತುಂಬಾನೇ ಇಂಪಾರ್ಟೆಂಟ್. ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೇನೆ ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಈ ಮಾಹಿತಿಯನ್ನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.